ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಎಲ್ಲರೂ ಆರಾಮಿದ್ದೀರಿ ಅಂತ ಅಂದ್ಕೊಂಡಿನಿ. ನಾನು ಕೂಡ ಆರಾಮಿದ್ದೀನಿ. ಇವತ್ತಿನ ಲಾಗಲ್ಲಿ ಇದು ಶುಕ್ರವಾರದ ಲಾಗು. ಇವತ್ತಿನ ಲಾಗಲ್ಲಿ ಏನೇನಿದೆ ಅಂತ ನೋಡ್ಕೊಂಡು ಬರೋಣ. ಇದು ಕಲಸಿ ರೊಟ್ಟಿ ಮಾಡಿದ್ದೀನಿ ಇವತ್ತು. ಬೆಳಗಿನ ಲಾಗದ, ಅದಕ್ಕೋಸ್ಕರ ಬೆಳಗಿಂದ ಅಷ್ಟೇ ಮಾಡಿದ್ದೀನಿ. ಏನೇನಿದೆ ಅಂತ ನೋಡೋಣ. ಫಸ್ಟ್ ಏನು ಮಾಡಿದ್ದೀನಿ, ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಎಲ್ಲ ಮುಗಿಸ್ಕೊಂಡು ಮನೆ ಕ್ಲೀನ್ ಮಾಡಬೇಕಲ್ಲ, ಅದಕ್ಕೋಸ್ಕರ ಅಂದರೆ ನೆಲ ಒರೆಸ್ತಿದ್ದೀನಿ. ಪೂಜೆ ಮಾಡಬೇಕು. ಇನ್ನು ನೆಲ ಒರೆಸ್ಕೊಂಡ್ಮೇಲೆ ಪೂಜೆ ಮಾಡ್ತೀನಿ. ಈಗ ನೆಲ ಒರೆಸ್ತಿದ್ದೀನಿ, ಅಂದರೆ ಶುಕ್ರವಾರ ಒರೆಸ್ತೀನಿ, ಕ್ಲೀನ್ ಮಾಡ್ತೀನಿ ಎಲ್ಲ. ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ಕ್ಲೀನ್ ಮಾಡ್ತಿದ್ದೀನಿ. ಮತ್ತು ಹಾಗೆ ಶುಕ್ರವಾರ ಒಂದು ಸ್ವಲ್ಪ ಕೆಲಸ ಜಾಸ್ತಿನೇ ಇರ್ತದೆ. ಪೂಜೆ ಮಾಡೋದು ಎಲ್ಲ, ಕ್ಲೀನ್ ಮಾಡ್ಕೋದು, ಮತ್ತು ಅಡುಗೆ ಮಾಡೋದು ಎಲ್ಲ ಸ್ವಲ್ಪ ಜಾಸ್ತಿನೇ ಇರ್ತದೆ. ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ಬೆಳಗ್ಗೆನೇ ಎದ್ದು ಎಲ್ಲ ಕೆಲಸ ಮುಗಿಸ್ಬೇಕಂತೇಳಿ ಮಾಡ್ತಿದ್ದೀನಿ. ಈಗ ಮನೆಯೆಲ್ಲ ಒರೆಸ್ಕೋತಿದ್ದೀನಿ. ಒರೆಸ್ಕೊಂಡಾದ್ಮೇಲೆ ಮತ್ತೆ ಪೂಜೆ ಶುರು ಮಾಡಬೇಕು. ಈಗ ಪೂಜೆ ಎಲ್ಲ ಮುಗೀತು ನೋಡಿ. ಪೂಜೆನೂ ಎಲ್ಲ ಮಾಡಿದ್ದೀನಿ. ಈಗ ಪೂಜೆ ಮುಗ್ದದ ನೋಡಿ. ಯಾವ ಥರ ಅಂದರೆ ಇಷ್ಟೆಲ್ಲ ದೇವ್ರುಗಳು ತೊಳ್ಕೊಬೇಕು, ಎಲ್ಲ ಮಾಡಬೇಕು. ಈಗ ನಾನು ಪಾಸಿಟಿವ್ ಎನರ್ಜಿಗೋಸ್ಕರ ಏನು ಮಾಡ್ತೀನಿ ಅಂದರೆ ಲಾಭನ ಹಾಕ್ತೀನಿ. ಇದು ಬೆಂಕಿ ಮಾಡಿ ಲಾಭನ ಹಾಕ್ತೀನಿ. ಹಳ್ಳಿಯಾಗ ಹೆಂಗೆ ಎಲ್ಲರೂ ಹಿಂಗೆ ಮಾಡ್ತಾರೆ, ಇದೇ ಥರನೇ ಬೆಂಕಿ ಮಾಡಿ ಲಾಭನ ಹಾಕ್ತಾರೆ ಜಾಸ್ತಿ. ಊದಿನ ಕಡ್ಡಿ ಇವಾಗ ಹಚ್ತಾಯಿದ್ರು. ಮೊದಲೆಲ್ಲ ಹಿಂಗೆ ಮಾಡ್ತಿದ್ರು, ಲಾಭನಂತೆ ಹಾಕ್ತಿದ್ರು. ಬೆಂಕಿ ಇರ್ತಾಯಿತ್ತಲ್ಲ ಯಾವಾಗಲೂ ಅಡುಗೆ ಮಾಡಿದರೆ, ಅದಕ್ಕೆ ಹಂಗೆ ಮಾಡ್ತಿದ್ರು. ಇವಾಗ ಯಾರು ಅಡುಗೆ ಇದು ಕಟ್ಟಿಗೆ ಮೇಲೆ ಮಾಡೋಂಗಿಲ್ಲ. ಅದಕ್ಕೆ ಯಾರ ಮನೆಗೂ ಈಗ ಬೆಂಕಿ ಇರೋಂಗಿಲ್ಲ. ನಾನು ಬೆಂಕಿ ಇರಲಿಲ್ಲ, ಅದು ಕುಳ್ಳು ಅಂತ ಮಾಡ್ತೀವಲ್ಲ, ಅದಕ್ಕೂ ಏನು ಮಾಡ್ತೀನಿ ಅಂದರೆ ಸುಟ್ಟು ಲಾಭನ ಹಾಕ್ತೀನಿ. ಈ ಥರ ಮಾಡ್ತೀನಿ. ವಾರಕ್ಕೆ 2 ಸರಿ ಆದರೂ ಮಾಡಬೇಕಂತೇಳಿ ಹಾಕ್ತೀನಿ. ಅದು ಪಾಸಿಟಿವ್ ಎನರ್ಜಿಗೋಸ್ಕರ ಹಾಕ್ತೀನಿ. ಮನೆಯೆಲ್ಲನೂ ಹಾಕ್ತೀನಿ ನೋಡಿ ಫ್ರೆಂಡ್ಸ್. ಎಲ್ಲನೂ ತೋರಿಸ್ಕೊಂಬರ್ತೀನಿ ಹೊರಗೆಲ್ಲ. ಈಗ ಹೊರಗೆಲ್ಲ ಹೋಗ್ತಿದ್ದೀನಿ. ಹೊರಗೆಲ್ಲ ತೋರಿಸ್ಕೊಂಡು ಬಂದಮೇಲೆ ಪೂಜೆ ಮುಗ್ದಂಗೆ. ಈ ಥರ ಮಾಡಬೇಕು. ಎಲ್ಲರ ಮನೆಯಲ್ಲೂ ಪಾಸಿಟಿವ್ ಎನರ್ಜಿ ಇರ್ತದೆ. ಅದು ಪೂಜೆ ಆದಮೇಲೆ ಏನು ಮಾಡ್ತೀನಿ ಅಂದರೆ ರೊಟ್ಟಿ, ಇವು ನಾವು ಊಟ ಮಾಡೋಕ್ಕೆ ಉಳ್ದಿರ್ತಾವಲ್ಲ, ಆ ರೊಟ್ಟಿ ಗಟ್ಟಿ ಇರ್ತಾವೆ, ಅವೆಲ್ಲ ಈ ಥರ ಮುರ್ಕೋಬೇಕು. ಯಾರ ಮನೆಯಲ್ಲೂ ಬೇಕಾದರೂ ಅಂದರೆ ಯಾರು ಬೇಕಾದರೂ ಮಾಡ್ಬೋದು, ಚಿಕ್ಕವರು ದೊಡ್ಡವರು ಅಂತೇನಿಲ್ಲ. ಎಲ್ಲರಿಗೂ ಇದು ಈಸಿಯಾಗೆ ಮಾಡ್ಬೋದು, ಜಲ್ದಿನೇ ಆಗ್ತಾವೆ. ಈ ಥರ ಎಲ್ಲ ಸಣ್ಣ ಮುರ್ಕೊಂಡು ಇಟ್ಕೋಬೇಕು ಮೊದಲು ನೋಡಿ. ನಾನು ಇದೇ ಥರನೇ ಮುರಿತಾ ಇದ್ದೀನಲ್ಲ. ಪೂರ ಸಣ್ಣ ಆದರೆ ಚಲೋ ಆಗೋಲ್ಲ, ಮೀಡಿಯಮ್ ಸೈಜ್ ಇರಬೇಕು. ಈ ಥರ ಮಾಡಿ ಎಲ್ಲನೂ ಮುರಿದು ಇಟ್ಕೋಬೇಕು ನೋಡಿ. ಈಗ ಮುರಿದಿದ್ದೀನಿ ಎಲ್ಲ. ಇಷ್ಟು ಮುರ್ಕೊಂಡ್ರೇ ಸಾಕು. ಇದು ಇಷ್ಟು ರೆಡಿ ಆದಮೇಲೆ ಏನು ಮಾಡ್ಬೇಕಂದ್ರೆ ನಾವು ಒಗ್ಗರಣೆಗೆ ಇಡ್ತೀನಿ. ನಾನು ಉಳ್ಳಾಗಡ್ಡಿ ಎಲ್ಲ ಮೊದಲೇ ಕೊಯ್ದಿಟ್ಕೊಂಡಿದ್ದೆ, ಅದಕ್ಕೆ ಒಗ್ಗರಣೆಗೆ ಇಡ್ತೀನಿ ನೋಡಿ. ಈಗ ಒಗ್ಗರಣೆಗೆ ಇಟ್ಟಿದ್ದೀನಿ ನೋಡಿ. ಒಂದು ಬಾಣಲೆ ಇಟ್ಟಿನಿ. ಅದಕ್ಕೆ ಈಗ ಏನೇನು ಕೊಯ್ದಿಟ್ಕೊಂಡಿನಂದರೆ ಸೌತೆಕಾಯಿ, ನಾವು ಯಾವುದು ಕಾಯಿ ಪಲ್ಯ ಇದ್ರೂ ಹಾಕ್ಬೋದು. ಸೌತೆಕಾಯಿ, ಉಳ್ಳಾಗಡ್ಡಿ, ಹಾಗೆ ಟೊಮಾಟೊ, ಮೆಣಸಿನ್ಕಾಯಿ ಮತ್ತು ಕರಿಬೇವು ಇಷ್ಟೆಲ್ಲ ಇಟ್ಕೊಂಡಿನಿ. ನೀವು ಬೇರೆ ಏನು ಕಾಯಿ ಪಲ್ಯ ಇದ್ರೂ ಹಾಕ್ಬೋದು. ಈಗ ಎಣ್ಣೆ ಹಾಕ್ತಿದ್ದೀನಿ ನೋಡಿ ಬಾಣಲಿಗೆ. ನಮಗೆ ಉಳ್ಳಾಗಡ್ಡಿ ಕುದಿಯೋಕ್ಕೆ ಎಷ್ಟು ಬೇಕೋ ಅಷ್ಟೇ ಸಾಕು. ಉಳ್ಳಾಗಡ್ಡಿ ಜಾಸ್ತಿ ಏನು ಹಾಕೋದು ಬೇಕಾಗಿಲ್ಲ. ಈಗ ಒಗ್ಗರಣೆಗೆ ಸಾಸಿವೆ ಹಾಕ್ತೀನಿ ನೋಡಿ. ಅದಾದಮೇಲೆ ಜೀರಿಗೆ ಹಾಕ್ತೀನಿ. ಇವು ಸಿಡಿದ ಮೇಲೆ ಮೆಣಸಿನ್ಕಾಯಿ ಹಾಕ್ತೀನಿ. ಹಸಿ ಮೆಣಸಿನ್ಕಾಯಿ ಒಂದು 5ರಿಂದ 6 ತೊಗೊಂಡಿನಿ. ಒಂದು ಸ್ವಲ್ಪ ಜಾಸ್ತಿನೇ ಊಟ ಮಾಡೋದು ನಾವು, ಮೆಣಸಿನ್ಕಾಯಿ ಖಾರ, ಅದಕ್ಕೂ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ. ಅದಾದಮೇಲೆ ಒಂದು ಸ್ವಲ್ಪ ಕರಿಬೇವು ಹಾಕಿದ್ಮೇಲೆ ಈಗ ಉಳ್ಳಾಗಡ್ಡಿ, ಸೌತೆಕಾಯಿ ಎಲ್ಲನೂ ಮಿಕ್ಸ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಈ ಥರನೇ ಎಲ್ಲನೂ ಹಾಕಿ ಅದಾದಮೇಲೆ ಈಗ ಎಣ್ಣೆಗೆ ಫ್ರೈ ಮಾಡ್ಕೋಬೇಕು. ಈಗ ನಾನು ಫ್ರೈ ಮಾಡ್ಕೋತಿದ್ದೀನಿ.
ಒಂದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಏನು ಮಾಡಬೇಕು, ಟೊಮೊಟೊ ಹಾಕ್ತೀನಿ. ಈಗ ಇದು ಒಂದು ಸ್ವಲ್ಪ ಎಣ್ಣೆಗ ಹುರ್ಕೊತೀನಿ. ನೋಡಿ, ಎಣ್ಣೆಗ ಕರೆಕ್ಟಾಗಿ ಹುರಿದ್ರೇ ರುಚಿ ಚಲೋ ಬರ್ತದೆ. ಈಗ ನಾನೇನು ಮಾಡ್ತೀನಿ, ಎಣ್ಣೆಗ ಫ್ರೈ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಅದಕ್ಕೆ ಒಂದು ಸ್ವಲ್ಪ ಹುಣಸೆ ಹುಳಿನೂ ನೆನೆಸಿಟ್ಕೊಂಡಿನಿ. ಈಗ ಅವು ಫ್ರೈ ಆದವು ಒಂದು ಸ್ವಲ್ಪ. ಅದಾದಮೇಲೆ ಟೊಮೊಟೊ ಕೊಯ್ದಿಟ್ಕೊಂಡಿದ್ನಲ್ಲ ಒಂದು ದೊಡ್ಡದು, ಅದನ್ನು ಹಾಕಿನಿ. ನಿಮ್ಗೆ ಜಾಸ್ತಿ ಬೇಕಂದ್ರೂ ಹಾಕ್ಕೋಬೋದು, ಇಲ್ಲಾಂದರೆ ಇಷ್ಟೇ ಹಾಕ್ಕೊಂಡ್ರೂ ಸಾಕಾಗ್ತದೆ. ಇವು ಒಂದು ಸ್ವಲ್ಪ ಕುದ್ದ ಮೇಲೆ ಈ ಹುಣಸೆ ಹುಳಿ ನೆನೆಸಿಟ್ಕೊಂಡಿದ್ದೆ ಇದನ್ನೆಲ್ಲ ಒಂದು ಸ್ವಲ್ಪ ಹುಳಿ ಇದು ಮಾಡ್ಕೊಂಡು ಇಟ್ಕೊಂಡಿನಿ ಪ್ಯೂರಿ ಮಾಡಿ. ಈಗ ಒಂದು ಸ್ವಲ್ಪ ಅರಿಶಿನದ ಪುಡಿ ಹಾಕ್ತೀನಿ ಕಲರ್ಗೋಸ್ಕರ. ಈಗ ನೋಡಿ, ಇದು ಅರಿಶಿನದ ಪುಡಿ ಹಾಕಿದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಅದಾದಮೇಲೆ ಈಗ ಖಾರ, ನಾವು ಮೆಣಸಿನ್ಕಾಯಿ ಹಾಕಿದ್ವಲ್ಲ, ಖಾರ ನೋಡ್ಕೊಂಡು ಹಾಕಬೇಕು. ನೋಡ್ಕೊಂಡು ಹಾಕಿದ್ರೇ ಗೊತ್ತಾಗ್ತದೆ ಅದರದ್ದು. ಈಗ ಇದು ಒಂದು ಸ್ವಲ್ಪ ಅರ್ಧ ಚಮಚದಷ್ಟು ಸಕ್ಕರೆ ಹಾಕಿದ್ದೀನಿ. ಯಾಕಂದರೆ ನಾವು ಟೊಮೊಟೊ ಹಾಕಿವಿ ಮತ್ತು ಹುಳಿ ಹಾಕ್ತೀವಲ್ಲ, ಅದಕ್ಕೆ ಸ್ವಲ್ಪ ಸಕ್ಕರೆ ಸೇರಿಸ್ಕೊಂಡ್ರೆ ರುಚಿ ಬೇರೆ ರುಚಿ ಬರ್ತದೆ, ಟೇಸ್ಟಿಯಾಗಿರ್ತದೆ. ಅದಕ್ಕೋಸ್ಕರ ಇದನ್ನೊಂದು ಸ್ವಲ್ಪ ಫ್ರೈ ಮಾಡಿದ ಮೇಲೆ ನಾವು ಹುಳಿ ಪ್ಯೂರಿ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ತೀನಿ ನೋಡಿ. ಇದೆಲ್ಲ ಮಿಕ್ಸ್ ಮಾಡ್ಕೋಬೇಕು ಮೊದಲು. ಇದನ್ನು ಈಗ ಒಂದು ಸ್ವಲ್ಪ ಕುದಿಸ್ಕೋಬೇಕು. ನೋಡಿ, ಈ ಥರ ಆಗಬೇಕು. ಇದು ಇನ್ನೊಂದು ಸ್ವಲ್ಪನೇ ಕುದಿಸ್ಕೋಬೇಕು. ಈಗ ಕುದಿಸ್ಕೊಂಡಾದಮೇಲೆ ನೋಡಿ, ಈಗ ಕುದೀತಾ ಇದೆ. ಇದು ಕುದ್ದಾದಮೇಲೆ ಏನು ಮಾಡಬೇಕು, ಒಂದು ಗ್ಲಾಸ್ನಷ್ಟು ನೀರು ಹಾಕಬೇಕು. ದೊಡ್ಡ ಗ್ಲಾಸು, ಒಂದು ದೊಡ್ಡ ಗ್ಲಾಸ್ ನೀರು ಹಾಕ್ತೀನಿ. ನೀರು ಹಾಕಿದ ಮೇಲೆ ಮತ್ತೊಂದು ಸ್ವಲ್ಪ ಇದು ಕುದಿಬೇಕು. ಅದು ಕುದಿಯೋ ತನಕ ಏನು ಮಾಡ್ಬೇಕಂದ್ರೆ, ಈಗ ನಾನು ರೊಟ್ಟಿ ಮುರಿದಿಟ್ಕೊಂಡಿದ್ನಲ್ಲ, ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ತೀನಿ. ನಾವು ಅವಲಕ್ಕಿ ಯಾವ ಥರ ತೊಳಿತೀವಿ ಅದೇ ಥರನೇ ಈ ರೊಟ್ಟಿನ ತೊಳ್ಕೊಬೇಕು. ತೊಳ್ಕೊಂಡ್ಮೇಲೆ ಈಗ ರೊಟ್ಟಿ ಈ ಥರ ಮೆತ್ತಗಾದ್ರೇ ಅವಲಕ್ಕಿ ಆದಂಗೆ ಆಗ್ತದೆ. ಅದಕ್ಕೆ ನಾನೇನು ಮಾಡೀನಿ, ಇದನ್ನು ರೊಟ್ಟಿ ಒಗ್ಗರಣೆ ಅಂತ ಹೇಳ್ತೀನಿ. ಅದನ್ನು ಹೆಸರಿಟ್ಟಿದ್ದೀನಿ ರೊಟ್ಟಿ ಅವಲಕ್ಕಿ ಅಂತ. ನೋಡಿ, ಈಗ ನೀರನ್ನೆಲ್ಲ ತೆಕ್ಕೋತೀನಿ. ನೀರು ಹಂಗೆ ಇಟ್ಟರೆ ಪೂರ ಮೆತ್ತಗಾದರೆ ಚಲೋ ಆಗಲ್ಲ. ಈಗ ನೋಡಿ, ಇಷ್ಟು ನೀರು ಹಾಕಿದ್ದೀನಿ, ಹೊಸು ತೆಗೆದಿದ್ದೀನಿ ನೋಡಿ. ಈಗ ಇಷ್ಟಾದರೆ ಸಾಕು. ಈಗ ಇದು ನಾವು ಮೊದಲೇ ಅದು ನೀರು ಹಾಕಿ ಇಟ್ಕೊಂಡಿದ್ದಲ್ಲ ಒಗ್ಗರಣೆಗೆ, ನೋಡಿ ಇದನ್ನು ಕುದೀತಾ ಇದೆ. ಇದನ್ನು ನೋಡಿ ನಾವು ಕುದೀತಾ ಇದೆ ನೋಡಿದ ಮೇಲೆ ಮತ್ತೆ ನಾವು ಈ ರೊಟ್ಟಿ ನೀರು ಹಾಕಿ ನೆನೆಸ್ಕೊಂಡಿದ್ದಲ್ಲ ಅವಲಕ್ಕಿ ಥರ, ಅವು ಎಲ್ಲನೂ ಅದ್ರಾಗ ಹಾಕಬೇಕು. ನೋಡಿ, ನಾನು ಹಾಕ್ತಿದ್ದೀನಲ್ಲ. ನಿಮಗೆ ಜಾಸ್ತಿ ಇದ್ದರೆ ಒಂದು ಸ್ವಲ್ಪ ದೊಡ್ಡ ಪಾತ್ರೆನೇ ಇಟ್ಕೋಬೋದು. ನಾನು ಇಬ್ಬರಿಗೋಸ್ಕರ ಅಂತ ಮಾಡ್ತಿದ್ದೀನಿ, ಅದಕ್ಕೆ ಒಂದು ಸ್ವಲ್ಪ ಸಣ್ಣದೇ ಇಟ್ಕೊಂಡಿನಿ. ಇದು ಕಲಸಿದ್ರೆ ಒಳಕ್ಕೆ ಆಗ್ತದೆ, ಸ್ವಲ್ಪನೇ ಆಗ್ತದೆ ಎಲ್ಲನೂ ಮಿಕ್ಸ್ ಮಾಡಿದರೆ. ಅದಕ್ಕೆ ಸಣ್ಣದೇ ಇಟ್ಕೊಂಡಿನಿ ಪಾತ್ರೆ. ಅದಕ್ಕೆ ನಿಮ್ಗೆ ಜಾಸ್ತಿ ಬೇಕಾದರೆ ದೊಡ್ಡದು ಇಟ್ಕೋಬೋದು. ನೀವು ದೊಡ್ಡದು ಇಟ್ಕೊಂಡು ಮಾಡ್ಬೋದು. ನಾನು ಒಂದು ಸ್ವಲ್ಪ ಸಣ್ಣದೇ ಇಟ್ಟೀನಿ. ಈಗ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ನಾನು ಒಂದು ಕೈ ಫೋನು, ಒಂದು ಕೈಲಿ ಅಡುಗೆ ಮಾಡೋದು ಅಂದರೆ ಆಗಲ್ಲ. ಅದಕ್ಕೋಸ್ಕರ ಎಲ್ಲ ಮಿಕ್ಸ್ ಮಾಡಿದ ಮೇಲೆ ತೋರಿಸ್ತೀನಿ. ಈಗ ನೋಡಿ, ಈ ಥರ ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಫೋನ್ ಒಂದು ಕೈಲಿ, ಅಡುಗೆ ಒಂದು ಕೈಲಿ ಅಂದರೆ ಆಗಲ್ಲ. ನನ್ನ ಹತ್ರ ಟ್ರೈಪ್ಯಾಡ್ ಇಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ಈ ಥರ ಮಾಡ್ತಿದ್ದೀನಿ. ನಾನು ವಿಡಿಯೋ ಮಾಡಿ ಹಾಕಬೇಕಂದ್ರೆ ಇಷ್ಟನೇ ಆಗಲಿ, ನಮಗೆ ಸಪೋರ್ಟ್ ಮಾಡೋರು ಯಾರಿಲ್ಲ. ಅದಕ್ಕೋಸ್ಕರ ನಾನು ಏನಾದರೂ ಮಾಡಿ ಇದರೊಳಗೆ ಸಾಧನೆ ಮಾಡಬೇಕಂತೇಳಿ ಮಾಡ್ತೀನಿ. ಆದರೆ ನನಗೆ ಸಪೋರ್ಟ್ ಮಾಡೋರೇ ಇಲ್ಲ. ಹಾಗೆ ಟ್ರೈಪ್ಯಾಡ್ ಇದ್ರೂ ಉಪಯೋಗಿಸೋದು ಆಗ್ತಿಲ್ಲ. ಅದಕ್ಕೂ ಈ ಥರ ಮಾಡ್ತಿದ್ದೀನಿ. ನನಗೆ ಈ ವಿಡಿಯೋ ನೋಡಿದ ಎಲ್ಲರೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಎಲ್ಲರೂ ಪ್ಲೀಸ್ ಸಪೋರ್ಟ್ ಮಾಡಿ. ಈಗ ನೋಡಿ, ಎಲ್ಲ ಮಿಕ್ಸ್ ಮಾಡ್ಕೋತಿದ್ದೀನಿ ರೊಟ್ಟಿ ಎಲ್ಲ. ಇದು ಕಲಸಿ ರೊಟ್ಟಿನೂ ಅಂತಾರೆ, ಹಾಗೆ ರೊಟ್ಟಿ ಒಗ್ಗರಣೆನೂ ಅಂತಾರೆ. ಎರಡು ಯಾವುದಾದ್ರೂ ಕರಿಬೋದು. ಈಗ ಎಲ್ಲ ಮಿಕ್ಸ್ ಮಾಡೋದಾಯ್ತು ನೋಡಿ. ಈ ಥರ ಆಯ್ತು ನೋಡಿ. ಮಿಕ್ಸ್ ಮಾಡಿದ ಮೇಲೆ ಈಗ ಊಟ ಮಾಡೋಕ್ಕೆ ರೆಡಿ.
ನಾನು ಕೊತ್ತಂಬರಿ ಸೊಪ್ಪು ಹಾಕಬೇಕಿತ್ತು, ಇರಲಿಲ್ಲ, ಅದಕ್ಕೋಸ್ಕರ ಹಾಕಿಲ್ಲ. ಇದ್ದವರು ಹಾಕ್ಬೋದು. ಈ ಥರ ಆದಮೇಲೆ ಇಷ್ಟ ಆದಮೇಲೆ ಏನು ಮಾಡಬೇಕು, ಉರಿ ತೆಗಿಬೇಕು, ಆಫ್ ಮಾಡಬೇಕು ಸ್ಟವ್ನ. ಈಗ ಟಿಫಿನ್ ಮಾಡೋಕ್ಕೂ ಆಗ್ತದೆ, ಇದು ಊಟ ಮಾಡೋಕ್ಕೂ ಆಗ್ತದೆ, ಎರಡಕ್ಕೂ ಆಗ್ತದೆ ನೋಡಿ ಫ್ರೆಂಡ್ಸ್. ನಾವು ಒಂದು ಬಾಕ್ಸಿಗೆ ಹಾಕ್ಲಿಕ್ಕೂ ಬರ್ತದೆ. ಇದ್ರ ಜೊತೆ ಮೊಸರು ಇದ್ರಂತೂ ನಾವು ಎಷ್ಟು ತಿಂತೀವಿ ಅಂತಲೇ ಗೊತ್ತಾಗಲ್ಲ, ಅಷ್ಟು ತಿಂತೀವಿ, ಅಷ್ಟು ರುಚಿಯಾಗಿರ್ತದೆ ನೋಡಿ ಫ್ರೆಂಡ್ಸ್. ವಿಡಿಯೋ ನೋಡಿದ್ದಕ್ಕೆ ನಮಸ್ಕಾರ, ಬಾಯ್.